ಎಲ್ಲ ಏಜ್ ಲಿಮಿಟಲ್ಲೂ ಕೂಡ ಹಾಳು ಹರಟೆನ ನಾವು ಹೊಡೆದಿರ್ತೀವಿ ಅಲ್ವಾ. ಸೊ ಹಾಳು ಹರಟೆ ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಡುತ್ತೆ, ಕಲಿಸ್ಕೊಡುತ್ತೆ. ಈ ಫನ್ ಟಾಕ್ಸ್ ಒಂಥರ ಫನ್ ಕೊಟ್ರು ಅದು ತನ್ನ ಲಿಮಿಟ್ಗಳನ್ನ ಕ್ರಾಸ್ ಮಾಡಿದಾಗ ಅದು ನೋವನ್ನು ಕೂಡ ಕೊಡುತ್ತೆ ಅಲ್ವಾ. ಇದನ್ನ ಐಡಲ್ ಚಾಟರ್ ಅಂತ ಕೂಡ ಹೇಳ್ತಾರೆ. ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಈ ಫನ್ ಟಾಕ್ಸ್ನ ಮಾಡ್ತಾ ಮಾಡ್ತಾ ಅವೇರ್ನೆಸ್ನ ಬೌಂಡ್ರೀಸ್ನ ದಾಟ್ಬಿಡ್ತೇವೆ. ಸೊ ಅವೇರ್ನೆಸ್ನ ಬೌಂಡ್ರೀಸ್ನ ದಾಟಿದಾಗ ಮಾತು ತನ್ನ ಮೈ ಮರೆಸ್ಬಿಡತ್ತೆ. ಮಾತು ಹಾಸ್ಯದಿಂದ ಅಪಹಾಸ್ಯದಿಂದ ಕಡೆಗೆ ಹೋಗಿ ಖುಷಿಯಿಂದ ನೋವನ್ನು ಕೊಡುತ್ತೆ, ನೋವಿಂದ ದುಃಖ ಕೊಟ್ಟು ದುಃಖ ಜಗಳಕ್ಕೆ ಟರ್ನ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ರಿಲೇಶನ್ಶಿಪ್ಗಳ ಬ್ರೇಕ್ ಆಗುತ್ತೆ. ಎಷ್ಟು ಕೋಪ ಮನಸ್ತಾಪಗಳಿಗೆ ಇದು ಕಾರಣವಾಗುತ್ತೆ. ಐಡಲ್ ಚಾಟ್ ಮಾಡಬಾರ್ದು ಅಂತ ಅಲ್ಲ, ಐಡಲ್ ಚಾಟ್ ಮಾಡಿ, ಆದರೆ ನಿಮ್ಮ ಮಾತು, ನಿಮ್ಮ ಅವೇರ್ನೆಸ್ ನಿಮ್ಮ ಕೈಯಲ್ಲಿ ಇರಲಿ, ನಿಮ್ಮ ಬುದ್ಧಿಯಲ್ಲಿ ಇರಲಿ. ಯಾವುದೇ ಐಡಲ್ ಚಾಟ್ ಮಾಡಬೇಕಾದ್ರೆ ನೀವು 1 ನಿಮಿಷ ಸ್ಟಾರ್ಟ್ಗಿಂತ ಮೊದಲೇ 1 ನಿಮಿಷ ಅದನ್ನು ಪೌಸ್ ಮಾಡಿ ಯೋಚನೆ ಮಾಡಿ, ನಾನು ಇವತ್ತು ನನ್ನ ಬೌಂಡ್ರೀಸನ್ನು ದಾಟೋದಿಲ್ಲ, ನಾನು ನನ್ನ ಲಿಮಿಟ್ನಲ್ಲಿ ಇರ್ತೇನೆ, ನನ್ನ ಅವೇರ್ನೆಸ್ನಲ್ಲಿ ನಾನು ಇರ್ತೇನೆ, ನನ್ನ ಮಾತುಗಳು ನನ್ನ ಮಾತನ್ನು ಕೇಳುತ್ತೆ ಅನ್ನೋದನ್ನು ಆ ಬೌಂಡ್ರೀಸ್ನ ನೀವು ಸೆಟ್